ಪ್ರಸ್ತಾವ ಪದ್ಧತಿಯ 9ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕೆಯ ಹಿರಿಮೆಯನ್ನ ಹೇಳ್ತಾ ಇದ್ದಾರೆ. ಶ್ಲೋಕ ನೋಡೋಣ. ಯದಾ ಧಾರಂ ವಿಶ್ವಂ ಗತಿರಪಿ ಚ ಯಸ್ತಸ್ಯ ಪರಮಾ ತಮಪ್ಯೇಕಾ ದತ್ಸೆ ದಿಶಸಿ ಚ ಗತಿಂ ತಸ್ಯ ರುಚಿರಾಂ ಕಥಂ ಸಾ ಕಂಸಾರೇ ದ್ರುಹಿಣಹರ ದುರ್ಬೋಧ ಮಹಿಮಾ ಕವೀನಾಂ ಕ್ಷುದ್ರಾಣಾಂ ತ್ವಮಸಿ ಮಣಿಪಾದುಸ್ತುತಿಪದಂ. ಯದಾಧಾರ ವಿಶ್ವಂ ಗತಿರಪಿ ಚ ಯಸ್ತಸ್ಯ ಪರಮ. ಸಮಸ್ತ ವಿಶ್ವಕ್ಕೂ ಯಾವನು ಆಧಾರವಾಗಿದ್ದಾನೆಯೋ, ಯಾವನು ಈ ವಿಶ್ವಕ್ಕೆ ಪರಮಗತಿಯಾಗಿದ್ದಾನೆಯೋ ಅಂತಹ ಪರಮಾತ್ಮನನ್ನ ಹೊತ್ತಿರುವವಳು ನೀನು. ಅವನಿಗೆ ಸುಂದರವಾದ ಗತಿಯನ್ನ ನೀಡುವವಳು ನೀನೆ. ಅಂದರೆ ನಡೆಯುವಾಗ ಆ ನಡಿಗೆಗೆ ಒಂದು ಸೌಂದರ್ಯವನ್ನ ಕೊಡುವವಳು ನೀನೇ. ಎಲೌ ಕಂಸಾರಿಯಾದ ರಂಗನಾಥನ ಮಣಿಪಾದುಕೆಯೇ ದ್ರುಹಿಣ ಹರ ಅಂದಾಗ, ದ್ರುಹಿಣ ಅಂದ್ರೆ ಬ್ರಹ್ಮ, ಹರ ಅಂದ್ರೆ ಶಿವ. ಬ್ರಹ್ಮ ಮತ್ತು ಶಿವ ಇವರಿಗಳಿಗೂ ದುರ್ಬೋಧ ಮಹಿಮ, ಅರ್ಥ ಮಾಡ್ಕೊಳಕ್ಕಾಗದೇ ಇರುವಷ್ಟು ಮಹಿಮೆ ಇರುವಂತಹವನಾದ ಆ ಭಗವಂತನಾದ ರಂಗನಾಥನ ಮಣಿಪಾದುಕೆಯೇ ನಿನ್ನ ಮಹಿಮೆಯನ್ನ ನನ್ನಂತ ಕ್ಷುದ್ರರಾದ ಕವಿಗಳು ಸ್ತೋತ್ರ ಮಾಡೋದಕ್ಕೆ ವಿಷಯವಾಗಿ ಸಿಗೋದಾದ್ರೂ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮಣಿಪಾದುಕೆಯನ್ನ, ಅದರ ಹಿರಿಮೆಯನ್ನ ಹೇಳ್ತಾ ಇದ್ದಾರೆ. ಎಲ್ಲ ಲೋಕಗಳನ್ನ, ಸಮಸ್ತ ಚತುರ್ದಶ ಭುವನಗಳನ್ನ ಭಗವಂತ ತನ್ನ ತಲೆ ಮೇಲೆ ಹೊತ್ತಿದ್ದಾನೆ. ಆ ಭಗವಂತನನ್ನ ಚತುರ್ದಶ ಭುವನಗಳ ಸಹಿತವಾಗಿ ಪಾದುಕಾದೇವಿ ಹೊತ್ತಿದ್ದಾಳೆ. ಅಲ್ಲಿಗೆ ಪಾದುಕಾದೇವಿಯ ಮೇಲೆ ಭಾರ ಜಾಸ್ತಿ ಅಂತ, ಭಗವಂತನಿಗಿಂತ ಪಾದುಕೆ ಮೇಲೆ ಭಾರ ಜಾಸ್ತಿ. ಭಗವಂತ ಬರೀ ಚತುರ್ದಶ ಭುವನಗಳನ್ನು ಹೊತ್ತಿದ್ದಾನೆ, ಪಾದುಕೆ ಚತುರ್ದಶ ಭುವನಗಳ ಜೊತೆ ಭಗವಂತನನ್ನೂ ಸೇರಿಸಿ ಹೊತ್ತಿದ್ದಾಳೆ. ಹಾಗಾಗಿ ಅವಳಿಗೆ ಹೆಚ್ಚು ಪ್ರಾಮುಖ್ಯತೆ. ಹಾಗೆ ಎಲ್ಲ ಜೀವರು ಭಗವಂತನನ್ನೇ ಹೋಗಿ ಸೇರಬೇಕು. ಆದರೆ ಆ ಭಗವಂತ ಒಂದು ಜಾಗಕ್ಕೆ ಹೋಗಿ ಸೇರಬೇಕಾದ್ರೆ ಈ ಪಾದುಕೆಯನ್ನೇ ಧರಿಸಿಕೊಂಡು ಹೋಗಬೇಕು. ಹಾಗಾಗಿ ಭಗವಂತನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಬೇಕಾದರೆ ಅದಕ್ಕೆ ನೀನೇ ಬೇಕು. ಅವನ ನಡಿಗೆಗೆ ಒಂದು ರುಚಿರಾಮ್ ಅಂದರೆ ಸೌಂದರ್ಯವನ್ನು ಕೊಡೋವಳು ನೀನೇ ಅಂತ. ಹೌದು, ಚಪ್ಪಲಿ ಸರಿ ಇಲ್ಲದೆ ಹೋದರೆ ನಡೆಯೋವಾಗ ಹೆಜ್ಜೆನ ಸರಿಯಾಗಿ ಹಾಕೋಕ್ಕಾಗಲ್ಲ. ಆ ನಡಿಗೆಗೆ ಒಂದು ಸೌಂದರ್ಯ ಬರಬೇಕು ಅಂದರೆ ಚಪ್ಪಲಿ ಚೆನ್ನಾಗಿರ್ಬೇಕಲ್ವಾ? ಹಾಗೆ ರಂಗನಾಥನ ನಡಿಗೆಗೆ ಸೌಂದರ್ಯವನ್ನ ತಂದು ಕೊಡುವವಳು ಅವನ ಪಾದುಕಾದೇವಿ. ಇಂತಹ ಪಾದುಕಾದೇವಿಯನ್ನ ಬ್ರಹ್ಮ ಮತ್ತು ಶಿವ ಮುಂತಾದವರಿಂದ ಕೂಡ ಈ ಪಾದುಕೆಯ ಹಿರಿಮೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ವಂತೆ. ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಪಾದುಕೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ ಅಂತ ದೇಶಿಕರು ಹೇಳ್ತಿದ್ದಾರೆ. ಹೀಗಿರುವಾಗ ನನ್ನಂತಹ ಕ್ಷುದ್ರನಾದ ಕವಿ, ಅಲ್ಪ ಕವಿ ನಿನ್ನನ್ನು ಸ್ತೋತ್ರ ಮಾಡೋದು ಹೇಗೆ? ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೆ ನನಗೆ ಆ ಭಗವಂತನೇ ಬಂದು ಹೇಳಿಕೊಟ್ರೂ ಕೂಡ ನನ್ನಿಂದ ಸಾಧ್ಯವಿಲ್ಲವಮ್ಮ, ಅಷ್ಟು ಮಹಾಮಹಿಮಳು ನೀನು ಅಂತ ಪಾದುಕಾದೇವಿಯನ್ನ ಹೊಗಳ್ತಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.